ನಮಸ್ಕಾರ. ನೀವು ಬಹಳಷ್ಟು ಸಲ ರಾಶಿ ಭವಿಷ್ಯವನ್ನು ಜ್ಯೋತಿಷವನ್ನು ಕೇಳಿರ್ತೀರ, ಬಟ್ ಅದು ನಿಜ ಆಗಿರೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂದ್ರೆ ನಿಜವಾದ ಜ್ಯೋತಿಷ ಅಂತಂದ್ರೆ ನ್ಯೂಮರಾಲಜಿ ಅಲ್ಲ. ನ್ಯೂಮರಾಲಜಿಯಲ್ಲಿ ಎಲ್ಲಾ ಡೇಟ್ಗಳಲ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಎಲ್ಲಾ ಡೇಟ್ಗಳು ಹುಟ್ಟಿದವರು ಸಮಸ್ಯೆಗಳಾಗುತ್ತೆ. ಒಂದೇ ಡೇಟ್ ಅಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ. ಅದೇ ತರ ವಾಸ್ತು ಪ್ರಕಾರ ನೀವು ಹೋದ್ರೆ ಒಂದೇ ಮನೆಯಲ್ಲಿ ಎರಡ್ ಮೂರು ಕುಟುಂಬಗಳಿರುತ್ತೆ. ಒಂದೊಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದ್ ಕುಟುಂಬ ಚೆನ್ನಾಗಿರಲ್ಲ. ಟ್ಯಾರೋಟ್ ಕಾರ್ಡಿಗೆ ಹೋಗಿ ಬೇರೆ ಬೇರೆ ತರದ್ದು ಹೋಗಿ, ಈಗ ಒಂದು ಹರಳನ್ನ ಹಾಕೊಂಡ ತಕ್ಷಣ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಯಾವ್ದೋ ಒಂದು ಹರಳು ಹಾಕೊಳ್ಳೋದು, ಯಾವ್ದೋ ಒಂದು ವಸ್ತುವನ್ನ ಮನೇಲಿ ಇಟ್ಕೊಳ್ಳೋದು, ಕಲರ್ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವರು. ಸೊ ಇದು ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸ್ಟೋನ್ಸ್ ಬಗ್ಗೆ ಇಲ್ಲ, ನ್ಯೂಮರಾಲಜಿ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳ ಬಗ್ಗೆ, ಜನಗಳು ಕೊಡ್ತಿರುವಂತ ಎಂತೆಂಥದೋ ಮಾಲೆಗಳು, ಎಂತೆಂಥದೋ ವಸ್ತುಗಳು, ಕಲರ್ ಅವರೇ ತಯಾರು ಮಾಡಿರುವಂತದ್ದು ಏನೇನೋ ಒಂದು ವಸ್ತುಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಹೇಳುವಂತದ್ದು ಏನಂದ್ರೆ, ಪರಾಶರ ಮಹರ್ಷಿಗಳು ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಫಲವನ್ನ ಪಡಿತೀವಿ ಅಂತೇಳಿ. ಸೊ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳಿರುವಂತದ್ದು ಮಂತ್ರ ಜಪಗಳು, ದಾನಗಳು ಮಾತ್ರ. ಸೊ ಮಂತ್ರ ಜಪಗಳು ಅಂದ್ರೆ ಯಾವ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಆ ಗ್ರಹಕ್ಕೆ ಮಂತ್ರ ಜಪಗಳು, ದಾನಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ. ಕಾರ್ಮಿಕ್ ರೆಮಿಡಿ ಅಂತಾರೆ. ಈಗ ಶನಿಯ ಪ್ರಭಾವ ನೀವು ಜಾತಕದಲ್ಲಿ ಅತಿ ಹೆಚ್ಚಾಗಿದ್ದು ನಿಮ್ಗೆ ಸಮಸ್ಯೆ ಆಗ್ತಿದ್ದಾಗ ಶನಿ ರೆಪ್ರೆಸೆಂಟ್ ಮಾಡುವಂತಹ ವಯಸ್ಸಾದವರಿಗೆ ಸಹಾಯ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು, ಈ ತರ ಇದೇ ಹೊರತು ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಹಾಗಾಗಿ ನಿಜವಾದ ಜ್ಯೋತಿಷ್ಯ ಏನಂತ ಜನಗಳು ತಿಳ್ಕೋಬೇಕು. ಮತ್ತೆ ಜ್ಯೋತಿಷ್ಯರು ಹೇಳಿದಂಥದ್ದು ಯಾಕೆ ಸುಮಾರು ಸಲ ನಿಜ ಆಗಲ್ಲ ಅಂದ್ರೆ, ಒಂದು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಇರಲ್ಲ. ಎರಡನೇದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಭವಿಷ್ಯ ಹೇಳ್ಬೇಕು ಅಂತ ತುಂಬಾ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ. ನಾನು ಅನುಸರಿಸೋ ಪದ್ಧತಿ ಏನಂದ್ರೆ, ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಇರುವಂತಹ ಲಕ್ಷಣಗಳನ್ನ ಎರಡನ್ನೂ ಕೂಡ ನಾನು ಗಮನಿಸಿ ಅನ್ವಯಿಸಿ ಹೇಳ್ತೀನಿ. ಯಾಕೆಂತಂದ್ರೆ ನಾಡಿ ಜ್ಯೋತಿಷದಲ್ಲಿ ಹಸ್ತದಲ್ಲಿರುವಂತ ಲೈನ್ಸ್ ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಅದನ್ನು ಗಮನಿಸಿ ಜಾತಕವನ್ನ ಮ್ಯಾಚ್ ಮಾಡಿದಾಗ ಬರ್ತ್ ಟೈಮ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೋದು, ಬಹಳ ಈಸಿಯಾಗಿ ಹೇಳ್ಬೋದು. ಇದು ಜ್ಯೋತಿಷ್ಯ ಆಗುತ್ತೆ. ಅದು ಬಿಟ್ಟು ನೀವು ಬರೀ ರಾಶಿ ಮೇಲೆನೆ ಎಲ್ಲ ಹೇಳ್ಬಿಡ್ತಾರೆ, ಎಲ್ಲಾನು ಕೂಡ ಜಮ್ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಹೆಸರಲ್ಲಿ ಸಕ್ಸಸ್ಫುಲ್ ಆದವರು, ಫೇಲ್ಯೂರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾದ ಜ್ಯೋತಿಷ್ಯ. ಹಸ್ತ ಸಾಮುದ್ರಿಕೆಯನ್ನ, ರೇಖೆಗಳನ್ನ, ಜಾತಕವನ್ನ ಮ್ಯಾಚ್ ಮಾಡೋದೇ ನಿಜವಾದ ಪದ್ಧತಿ. ಸೊ ಇದು ನಮ್ಮ ಋಷಿಗಳ ಕಾಲದಿಂದಲೂ ಇದೆ. ಸೊ ಆ ರೀತಿ ನಿಮ್ಮ ಜಾತಕವನ್ನು ತೋರಿಸೋದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕವನ್ನು ಮಾಡಬಹುದು. ಸಿಂಹ ರಾಶಿ 2026 ಜೂನ್ ತಿಂಗಳ 7ನೇ ತಾರೀಕು ನಂತರ ಈ ವಾರ ಫಲದಲ್ಲಿ ನಾವು ನೋಡೋದಾದ್ರೆ, ಈ ಸಿಂಹ ರಾಶಿಯಲ್ಲಿ ಜನಿಸಿದಂತವರಿಗೆ ರಾಶಿಯಿಂದ 7ನೇ ಮನೆಯಲ್ಲಿ ರಾಹು, ರಾಶಿಯಲ್ಲಿ ಕೇತು, ರಾಶಿಯಾಧಿಪತಿಯಾಗಿರುವಂತಹ ಸೂರ್ಯ ಋಷಭ ರಾಶಿಯಲ್ಲಿ ದಶಮ ಒಂದು ಸ್ಥಾನದಲ್ಲಿರುವಂತದ್ದು. ನನ್ನ ಪ್ರಕಾರ ಗೌರ್ಮೆಂಟ್ ಜಾಬ್ ಆಕಾಂಕ್ಷಿಗಳಿಗೆ, ಈಗ ರೀಸೆಂಟ್ ಆಗಿ ನನಗೆ ತುಂಬಾ ಜನ ಫೋನ್ ಮಾಡಿದ್ದಾರೆ, UPSC ಬರಿತೀನಿ, KS ಬರಿತೀನಿ ಅಂತ ಹೇಳಿ. ಅವ್ರ ಜಾತಕದಲ್ಲಿ ಒಂದು ಆ ತರ ಕಾಂಬಿನೇಷನ್ಸ್ ಇರಬೇಕು. ಕೇವಲ ಓವರ್ ಕಾನ್ಫಿಡೆನ್ಸ್ ಇದ್ರೆ ಎಲ್ಲದನ್ನು ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಕ್ ಆಗಲ್ಲ. ಅದಕ್ಕೆ ಬೇಕಂತ ಬುದ್ಧಿಶಕ್ತಿ, ಅದಕ್ಕೆ ಬೇಕಾಗಿರುವಂತ ವ್ಯಕ್ತಿತ್ವ ಕೂಡ ಇರ್ಬೇಕಾಗತ್ತೆ. ಒಬ್ಬ ಮ್ಯೂಸಿಷಿಯನ್ ಕರ್ಕೊಂಡ್ ಬಂದು ನೀವು IAS ಆಫೀಸರ್ ಮಾಡಕ್ಕಾಗಲ್ಲ. IAS ಆಫೀಸರ್ನ ಮ್ಯೂಸಿಷಿಯನ್, ಡ್ಯಾನ್ಸರ್ನ ಮಾಡಕ್ಕಾಗಲ್ಲ. ಆ ಪ್ರತಿಭೆಯನ್ನ ಗುರುತಿಸ್ಬೇಕು. ಪ್ರತಿಭೆಯನ್ನ ಗುರುತಿಸೋಕೆ ಜ್ಯೋತಿಷ್ಯ ಮೇನ್ ರೋಲ್ ಪ್ಲೇ ಮಾಡುತ್ತೆ. ಈಗಿನ ಸೆಕೆಂಡ್ರಿ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು. ನಮ್ಮ ಮಕ್ಕಳನ್ನ, ಅವರ ಟ್ಯಾಲೆಂಟ್ ಏನಿದೆ ಅದಕ್ಕೆ ತಕ್ಕಂತೆ ನಾವು ಅವ್ರನ್ನ ಪುಷ್ ಮಾಡ್ಬೇಕಾಗುತ್ತೆ. ಈಗ ಇವತ್ತು ಒಬ್ಬ ಕ್ರಿಕೆಟರು, ಒಬ್ಬ ಫಿಲ್ಮ್ ಆಕ್ಟರು, ಒಬ್ಬ ಎಲ್ಲರೂ ಕೂಡ ಸಮಾನವಾಗಿ ಸಂಪಾದನೆ ಮಾಡುತ್ತೆ, ಇದ್ರಲ್ಲಿ ಏನು ಇಲ್ಲ. ಅವ್ರ ಕ್ಷೇತ್ರದಲ್ಲಿ ಅವ್ರು ಬೆಳಗ್ಬೇಕಾಗತ್ತೆ, ಅದಿರುವಂತ ಪ್ಲೇಸ್ ಮೇಲೆ. DMIT ರಿಪೋರ್ಟ್ ಅಲ್ಲಿ ಕೂಡ ಹಸ್ತ ಸಾಮುದ್ರಿಕೆ ನಾನು ಹಲವಾರು ಜನ ಕೊಟ್ಟಿದ್ದೀನಿ. ಆ ರಿಪೋರ್ಟ್ ಅಲ್ಲಿ ಕೂಡ ತಮ್ಮ ಮಕ್ಕಳ ಸ್ಕಿಲ್ ಎಲ್ಲಿದೆ ಅಂತ ನಾವು ಕಂಡುಹಿಡಿಬಹುದು. ಸೊ ಆ ಬಗ್ಗೆ ಇಲ್ಲಿ ಗೌರ್ಮೆಂಟ್ ಜಾಬ್ UPSC ಓದ್ಬೇಕು ಅನ್ಕೊಳ್ಳೋರ್ಗೆ, ಎನಿ ಕೈಂಡ್ ಆಫ್ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರೋರ್ಗೆ ಈ ಸಿಂಹ ರಾಶಿಯಲ್ಲಿ ಜನಿಸಿದಂತ ಬಹಳ ಚೆನ್ನಾಗಿದೆ. ಸಿಂಹ ರಾಶಿಯವರಿಗೆ ಉದ್ಯೋಗದ ಪ್ರಾಪ್ತಿ ಅತಿ ಹೆಚ್ಚಾಗಿದೆ. ಗೌರ್ಮೆಂಟ್ ಇಂದ ಜಾಬ್ ಮಾತ್ರ ಅಲ್ಲ, ಗೌರ್ಮೆಂಟ್ ಇಂದ ಬರ್ಬೇಕಾದ್ರೆ ಅನುಕೂಲಗಳು ಆಗಿರೋ ಸ್ಕೀಮ್ಗಳಾಗಿರ್ಬೋದು, ಅಥವಾ ಗೌರ್ಮೆಂಟ್ ಏನೋ ಒಂದು ಅಪ್ಲೈ ಮಾಡಿರ್ತಾರೆ ಯಾವ್ದೋ ಬಿಸ್ನೆಸ್ಗೆ, ಲೋನ್ಗಳಾಗಿರ್ಬೋದು, ಹಲವಾರು ತರದ ಲಾಭಗಳು ಗೌರ್ಮೆಂಟ್ ರಿಲೇಟೆಡ್ ನಿಮ್ಗೆ ಅನುಕೂಲ ಆಗುತ್ತೆ ಸಿಂಹ ರಾಶಿಯಲ್ಲಿ ಜನಿಸಿದಂತವರಿಗೆ. ಈಗೇನು ಜಾಬ್ ಅಲ್ಲಿ ಕೂಡ ಹಲವಾರು ತರದ ಪೊಸಿಷನ್, ಉತ್ತಮವಾಗಿರೋ ಬದಲಾವಣೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಜಾಬ್ ಅಲ್ಲಿ ಮಾತ್ರ ಅತ್ಯುತ್ತಮವಾಗಿರುತ್ತೆ. ಜಾಬ್ನ ಲಾಭ ಖಂಡಿತವಾಗ್ಲೂ ಬರುತ್ತೆ. ಹೊಸ ಜಾಬ್ ಆಗಿರ್ಬೋದು, ಸ್ಯಾಲರಿ ಇನ್ಕ್ರಿಮೆಂಟ್ ಕೂಡ ಆಗಿರ್ಬೋದು. ಈಗಿನ ಕರ್ಮಸ್ಥಾನದಲ್ಲಿ ಸೂರ್ಯನ್ ಇರೋದ್ರಿಂದ ಯಾವುದೇ ವ್ಯಾಪಾರ ಬಿಸ್ನೆಸ್ ಮಾಡ್ತಿರುವಂತವ್ರು ಲಾಭದ ಅವಕಾಶ ಹೆಚ್ಚಾಗಿರುತ್ತೆ. ಹಾಗೇನೆ 2ನೇ ಮನೆ ಅಧಿಪತಿ 11ನೇ ಮನೆ ಇರೋದ್ರಿಂದ ನೀವೊಂದು ಬಿಸ್ನೆಸ್ ಮಾಡ್ತಿದ್ದೀರಾ, ಅಥವಾ ವ್ಯವಹಾರ ಮಾಡ್ತಿದ್ದೀರಾ, ಅಥವಾ ಜಾಬ್ ಮಾಡ್ತಿದ್ದೀರಾ, ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಜಾಸ್ತಿನ ಲಾಭನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಸ್ಪೆಷಲಿ ಬಟ್ಟೆ ಬಿಸ್ನೆಸ್, ತರಕಾರಿ, ಹಣ್ಣಿನ ವ್ಯಾಪಾರ, ಈ ತರ ಗ್ಯಾಡ್ಜೆಟ್ಸ್ ಗಳು ಮಾಡುವಂತವ್ರಿಗೆ, ಎಲ್ಲ ತರದ ಸಣ್ಣ ಪುಟ್ಟ ಆಹಾರ ಪದಾರ್ಥಗಳು ಮಾಡುವಂತವ್ರು ಕೂಡ ಲಾಭದ ಅವಕಾಶ ಅತಿ ಹೆಚ್ಚಾಗಿರುತ್ತೆ.
ಆಮೇಲೆ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಮ್ಯಾರಿಟಲ್ ಲೈಫ್ ಅಲ್ಲಿ ಕಿರಿಕಿರಿಗಳು ಬರೋ ಸಾಧ್ಯತೆ ಇರೋದ್ರಿಂದ ಬಹಳ ಕೇರ್ಫುಲ್ ಆಗಿ ಇರ್ಬೇಕು. ಏನಾದ್ರೂ ಒಂದು ಕಿರಿಕಿರಿ, ಜಗಳ, ಅನ್ಯ ಮನಸ್ಕತೆ ಬರ್ಬೋದು. ಇದನ್ನ ಸಮಾಧಾನವಾಗಿ ನೀವು ಬಗೆಹರಿಸಬೇಕಾಗತ್ತೆ. ಎಕ್ಸ್ಟ್ರೀಮ್ ಆಗಿ ತಗೊಂಡು ಹೋಗ್ಬಾರ್ದು. ಯಾವುದೇ ಜಗಳ ಆದ್ರೂ ಕೂಡ ವ್ಯಕ್ತಿ ಯಾರು ಕೂಡ ಪರ್ಫೆಕ್ಟ್ ಅಲ್ಲ. ಕಮ್ಯುನಿಕೇಶನ್ ಅಲ್ಲಿ ಏನೇನೋ ಮಾತಾಡ್ಬಿಡ್ತಾರೆ. ಆ ಸಮಯಕ್ಕೆ ಅದನ್ನ ಸೀರಿಯಸ್ ಆಗಿ ತಗೋಬಾರ್ದು. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯ ಏನಾದ್ರು ಒಂದು ಮಾತಾಡ್ತಾನೆ. ಎಲ್ಲಾರು ಪರ್ಫೆಕ್ಟ್ ಆಗಿ ಒಂದು ಅಳದು ತೂಗಿ ಯಾರು ಮಾತಾಡಲ್ಲ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಒಂದ್ ಸ್ವಲ್ಪ ದಿನಕ್ಕೆ ಸರಿ ಆಗತ್ತೆ. ಅದ್ ಬಿಟ್ಟು ಅದನ್ನ ಸೀರಿಯಸ್ ಆಗಿ ತಗೊಂಡು ಅದನ್ನ ಕೆದಕಿ ನೀನ್ ಯಾಕೆ ಆ ಕ್ಷಣದಲ್ಲಿ ಹಂಗ್ ಮಾತಾಡದೆ, ಈ ಕ್ಷಣದಲ್ಲಿ ಯಾಕೆ ಹಿಂಗ್ ಮಾತಾಡಿದ್ರೆ, ಮನುಷ್ಯ ರೋಬೋಟ್ ಅಲ್ಲ. ಮನುಷ್ಯ ಫ್ಲೋ ಅಲ್ಲಿ ಏನ್ ಬೇಕಾದ್ರೂ ಮಾತಾಡಿರೋ ಸಾಧ್ಯತೆ ಇರುತ್ತೆ. ಹಂಗಂತೇಳಿ ನಿಜವಾಗಿದ್ದ ಭಾವನೆ ಏನು ಚೇಂಜ್ ಆಗಿರಲ್ಲ. ಇದನ್ನೆಲ್ಲ ಗಮನಿಸ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ಮ್ಯಾರಿಟಲ್ ಲೈಫ್ ನ ಸರಿ ಮಾಡೋದು. ಮತ್ತೆ ಹಸ್ತ ಸಾಮುದ್ರಿಕೆಯಲ್ಲಿ ನಾನು ಯೂಶುವಲ್ ಆಗಿ ಹೇಳೋದಾದ್ರೆ, ಹಸ್ತದಲ್ಲಿ ಮ್ಯಾರಿಟಲ್ ಲೈಫ್ ಅಲ್ಲಿ ಇಶ್ಯೂಸ್ ಇದೆಯಾ ಅಂತ ಫಸ್ಟ್ ನಾವು ಕಂಡುಹಿಡಿಬೇಕು. ಹಾಗೆ ಜಾತಕವನ್ನ ಹೊಂದಾಣಿಕೆ ಮಾಡುವಾಗ ಹುಡುಗ ಹುಡುಗಿಯ ಎರಡು ಕೈಗಳನ್ನು ಕೂಡ ಮ್ಯಾಚ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆತರ ಮ್ಯಾಚ್ ಮೇಕಿಂಗ್ ಮಾಡಿ ಎಷ್ಟೋ ರಿಜೆಕ್ಟ್ ಮಾಡಿದ್ದೀನಿ. ಮೆಂಟಲ್ ಪ್ರಾಬ್ಲಮ್ಸ್ ಇರುವಂತದ್ದು, ವ್ಯಕ್ತಿತ್ವದಲ್ಲಿ ದೋಷ ಇದೆ, ನಾನು ರಿಜೆಕ್ಟ್ ಮಾಡ್ತೀನಿ ಯೂಶುವಲ್. ಯಾಕೆಂದ್ರೆ ನಾವು ವ್ಯಕ್ತಿಗಿಂತ ವ್ಯಕ್ತಿತ್ವ ಜೊತೆ ಬದುಕ್ತೀವಿ. ಈ ಕಾರಣದಿಂದ. ಆಮೇಲೆ ಪ್ರಾಪರ್ಟಿ ಮಾಡುವಂತ ಯೋಗಗಳು ಅತಿ ಹೆಚ್ಚಾಗಿದೆ. ಭೂಮಿ ಖರೀದಿ ಆಗಿರ್ಬೋದು, ಮನೆ ಖರೀದಿ ಅವಕಾಶಗಳು ಅತಿ ಹೆಚ್ಚಾಗಿದೆ. ಹಣದ ಫ್ಲೋ ಹೆಚ್ಚಾಗುತ್ತೆ. ಹಾಗೆ ಸಾಲದಿಂದ ಹೊರಗಡೆ ಬರೋ ಸಾಧ್ಯತೆ ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ಕೊಟ್ಟಂತ ಹಣ ವಾಪಸ್ ಬರೋ ಸಾಧ್ಯತೆ, ಎಲ್ಲಿಂದಲೂ ಹಣ ಬಂದು ಸಾಲದಿಂದ ಇವರು ಹೊರಗಡೆ ಬರೋ ಸಾಧ್ಯತೆಗಳು ಕೂಡ ಇದೆ. ಆಮೇಲೆ ಚತುರ್ಥಾಧಿಪತಿ ಬಂದು ನವಮದಲ್ಲಿರೋದ್ರಿಂದ ಯೂಶುವಲ್ ಪ್ರಾಪರ್ಟಿನೂ ಕ್ರಿಯೇಟ್ ಆಗುತ್ತೆ. ಅಥವಾ ನೀವು ಬಾಡಿಗೆ ಮನೆ ಅಥವಾ ಭೋಗ್ಯಕ್ಕೆ ಈ ತರ ಮನೆಗಳು ಕೆಲವರು ಹುಡುಕ್ತಾ ಇರ್ತಾರೆ ತುಂಬಾ ದಿನದಿಂದ, ಒಳ್ಳೆ ಏರಿಯಾದಲ್ಲಿ ಸಿಕ್ಕಿರಲ್ಲ. ಅವ್ರಿಗೂ ಕೂಡ ಈ ತರ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಶಿಫ್ಟ್ ಆಗುತ್ತೆ ಅವ್ರ ರೆಸಿಡೆನ್ಸ್. ಸೊ ಈ ಪಾಸಿಬಿಲಿಟೀಸ್ ಎಲ್ಲ ಇದೆ. ಆಮೇಲೆ ಸಂತಾನದ ಅವಕಾಶಗಳು ಅತಿ ಹೆಚ್ಚಾಗಿದೆ. ಸಂತಾನದ ಯೋಗಗಳು ಹೆಚ್ಚಾಗಿದೆ. ಆಮೇಲೆ ಸ್ಟೂಡೆಂಟ್ಸ್ಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಒಂದು ಮುನ್ನಡೆ ಇರುತ್ತೆ. ಒಂದು ಒಳ್ಳೆ ಸ್ಕೋರ್ ಕೂಡ ಸಿಗ್ಬೋದು. ಎಂಟ್ರೆನ್ಸ್ ಎಕ್ಸಾಮ್ ಬರೀತಿರೋರಿಗೆ ಎಲ್ಲರಿಗೂ ಕೂಡ ಬಹಳ ಅನುಕೂಲಗಳಾಗೋ ಸಾಧ್ಯತೆಗಳು ಇದೆ. ಸೊ ಇಷ್ಟು ವಿಚಾರಗಳು ಸಿಂಹ ರಾಶಿಗೆ ಸಂಬಂಧಿಸಿದ್ದು.